ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಇವರು ಬರೆದಂತಹ ಗಾಂಧಿ ಅನ್ನುವಂತಹ ಒಂದು ಕಥೆಯ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇದನ್ನು ಗಮನಿಸಿ. ನೀವು ಈ ಕಥೆಯನ್ನು ಕಣಜ ಅನ್ನುವಂತಹ ಕಥಾ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ. ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು. ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈಗ ಇತ್ತೀಚೆಗೆ 2 ವರ್ಷಗಳಿಂದ ಸ್ವಲ್ಪ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮಾರ್ಪಾಡನ್ನು ಮಾಡಿದ್ದಾರೆ. ಹಾಗಾಗಿ ಇದು ಬಹು ಆಯ್ಕೆ ಪ್ರಶ್ನೆ ಅಥವಾ ಬಿಟ್ಟ ಸ್ಥಳ ತುಂಬಿರಿ ಈ ವಿಭಾಗದಲ್ಲಿ ಬರುವಂಥದ್ದು. ಮೊದಲ ಪ್ರಶ್ನೆ, ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ಉತ್ತರ, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು. ಎರಡನೇ ಪ್ರಶ್ನೆ, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ? ಉತ್ತರ, ಕಾಕತಾಳ ನ್ಯಾಯವನ್ನು. ಮೂರನೇ ಪ್ರಶ್ನೆ, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ಉತ್ತರ, ನರಸಿಂಹಮೂರ್ತಿ. ನಾಲ್ಕನೇ ಪ್ರಶ್ನೆ, ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು? ಉತ್ತರ, ಜೋಯಿಸರ ಮನೆಗೆ. ಐದನೇ ಪ್ರಶ್ನೆ, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಉತ್ತರ, ಕರಿಸಿದ್ದೇಗೌಡ. ಆರನೇ ಪ್ರಶ್ನೆ, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕು ಎಂದು ವೈದ್ಯಾಧಿಕಾರಿ ಸೂಚಿಸಿದರು? ಉತ್ತರ, ಡಿಸ್ಟ್ರಿಕ್ಟ್ ಆಸ್ಪತ್ರೆ, ಜಿಲ್ಲಾಸ್ಪತ್ರೆ. ಏಳನೇ ಪ್ರಶ್ನೆ, ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು? ಉತ್ತರ, 250. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆ. ಮೊದಲ ಪ್ರಶ್ನೆ, ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ಉತ್ತರ, ವೈದ್ಯಾಧಿಕಾರಿಗೆ ಹುಡುಗ ಸುಮಾರು ಎತ್ತರದ, ನರಪೇತಲ, ಅಗಲ ಕಿವಿಗಳ, ಹೊಟ್ಟೆ ಡುಬ್ಬಣ್ಣನಂತೆ ಕಂಡನು. ಎರಡನೇ ಪ್ರಶ್ನೆ, ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದ? ಉತ್ತರ, ವಸಿ ಏನೋ ಚೆನ್ನಾಗೇ ನೋಡ್ದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಎಂದು ಕುಚೇಷ್ಟೆ ಮಾಡಿದ. ಮೂರನೇ ಪ್ರಶ್ನೆ, ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ? ಉತ್ತರ, ನನ್ನ ಹೆಸರು ದೇವರ ಸತ್ಯವಾಗ್ಲೂ ಮಹಾತ್ಮ ಗಾಂಧಿ ಅಂತ ಎಂಬ ಧೈರ್ಯದ, ದೃಢ ನಿಲುವಿನ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ನಾಲ್ಕನೇ ಪ್ರಶ್ನೆ, ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಏನು ಹೇಳಿದರು? ಉತ್ತರ, ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ. ಆಗಲೇ ಕಪ್ಪು ಇಲಿಗ್ಯೂ ಅಂದರೆ ಲಿವರ್ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು, ಗಾಂಧಿ ನೋವು ಅಂತ ಬಡ್ಕೋತಾನೆ ಎಂದು ಹೇಳಿದರು. ಐದನೇ ಪ್ರಶ್ನೆ, ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ಉತ್ತರ, ನಿಂಗಮ್ಮನ ಗಂಡ ಸೇಂದಿ ಇಳಿಸೋಕೆ ಸಾಹುಕಾರರ ಹತ್ತಿರ ಕೆಲಸಕ್ಕೆ ಇದ್ದಂಥ ಸಮಯದಲ್ಲಿ ಒಂದು ದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಕಳೆದುಕೊಂಡನು. ಆರನೇ ಪ್ರಶ್ನೆ, ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಉತ್ತರ, ತಾನು ಸತ್ತು ಹೋದರೆ ತನ್ನನ್ನು ಹಲಸಿನ ಮರದ ಬುಡದಲ್ಲೇ ಮಣ್ಣು ಮಾಡಬೇಕು ಎಂಬುದು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ. ಏಳನೇ ಪ್ರಶ್ನೆ, ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದ? ಉತ್ತರ, ಊರಿಗೆ ಬಂದ ಕರಿಸಿದ್ದೇಗೌಡ ತನ್ನ ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದನು. ಇನ್ನು 4 ಅಂಕಗಳ 5-6 ವಾಕ್ಯಗಳಲ್ಲಿ ಯಾವ ಪ್ರಶ್ನೆ ಬರ್ತದೆ ಅಂತ ನೋಡೋಣ. ಮೊದಲ ಪ್ರಶ್ನೆ, ವೈದ್ಯಾಧಿಕಾರಿ ಮತ್ತು
ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ. ಉತ್ತರ: ಗಾಂಧಿ ಮತ್ತು ಆತನ ತಾಯಿ ನಿಂಗಮ್ಮ ಆಸ್ಪತ್ರೆಯಲ್ಲಿ ಕುಳಿತು ಕಾದು ಸಾಕಾದಾಗ ಗಾಂಧಿಯು ಒಮ್ಮೆಲೆ ನೇರವಾಗಿ ವೈದ್ಯಾಧಿಕಾರಿಯ ಕೊಠಡಿಗೆ ನುಗ್ಗುತ್ತಾನೆ ಮತ್ತು ತನ್ನನ್ನು ಪರೀಕ್ಷಿಸಲು ಕೇಳಿಕೊಳ್ಳುತ್ತಾನೆ. ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಆ ವೈದ್ಯರಿಗೆ ಕುಚೇಷ್ಟೆ ಮಾಡಬೇಕು ಅನ್ನಿಸಿಕೊಂಡು ಅವನನ್ನೇ ನೋಡಿ, ವಸಿಯೇನೋ ಚೆನ್ನಾಗೇ ನೋಡ್ದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಎನ್ನುತ್ತಾರೆ. ತಾಯಿ ನಿಂಗಮ್ಮ ತನ್ನ ಮಗನ ಹೆಸರು ಗಾಂಧಿ ಎಂದು ಹೇಳಿದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋಗುತ್ತಾನೆ. ತನ್ನ ಸಹೋದ್ಯೋಗಿಗಳಿಗೆ ಈ ವಿಷಯವನ್ನು ತಿಳಿಸಲೆಂದು ಅವರೆಲ್ಲರನ್ನು ಕರೆಯುತ್ತಾನೆ. ಅವರೆಲ್ಲರೂ ಆ ಹುಡುಗನ ಹೆಸರು ಹೇಳಿ ಕಿಸಕ್ಕನೆ ನಕ್ಕು ಬಿಡುತ್ತಾರೆ. ಅದರಲ್ಲಿಯೂ ನರಸಿಂಹಮೂರ್ತಿ ಎಂಬವನು ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ನಕ್ಕು ಗೋಡೆಗೆ ತೂಗು ಹಾಕಿರುವಂಥ ಫೋಟೋವನ್ನು ತೋರಿಸಿ, ಲೋ ಹುಡುಗ, ಆ ಫೋಟೋ ಯಾರದಯ್ಯ ಎಂದು ಕೇಳುತ್ತಾನೆ. ಆಗ ಹುಡುಗ ಅದು ಮಹಾತ್ಮ ಗಾಂಧಿಯವ್ರದ್ದು ಎಂದಾಗ ಎಲ್ಲರೂ ಫೋಟೋವನ್ನೊಮ್ಮೆ ಮತ್ತು ಆ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ತಮ್ಮ ಎದುರಿಗೆ ನಿಂತ ಗಾಂಧಿಯ ಕಡೆಗೊಮ್ಮೆ ನೋಡುತ್ತಾ ನಿಂತರು. ಹೀಗೆ ವೈದ್ಯಾಧಿಕಾರಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಳ್ಳುತ್ತಾರೆ. ಎರಡನೇ ಪ್ರಶ್ನೆ: ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರು ಇಡಲು ಕಾರಣವೇನು? ಉತ್ತರ: 15 ವರ್ಷಗಳ ಹಿಂದೆ ಕರಿಸಿದ್ದೇಗೌಡ ಮತ್ತು ಅವನ ಅಳಿಯ ಬುಕ್ಕೇಗೌಡ ಹೊಲವನ್ನು ಹೊತ್ತು ಮುಳುಗಿದ ಮೇಲೆ ಮನೆಗೆ ಬಂದಾಗ ಮೊರ ಅಂದರೆ ಗೆರಸೆ, ಮೊರ ತುಂಬ ರಗರಗನಿ ಉರಿಯುತ್ತಾ ಮಲಗಿದ್ದ ಮೊಮ್ಮಗುವನ್ನು ಕಾಣುತ್ತಾರೆ. ಕರಿಸಿದ್ದೇಗೌಡ ಬಹಳಷ್ಟು ಸಂತೋಷದಿಂದ ಹಿಗ್ಗಿ ಹೀರೆಕಾಯಿಯಾಗಿ ಜೋಯಿಸರ ಮನೆಗೆ ಹಾರುತ್ತಾನೆ. ಮಗು ಬಹಳಷ್ಟು ಒಳ್ಳೆಯ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ, ಮಗುವಿನ ಕಿವಿ ಅಗಲವಾಗಿರುವುದರಿಂದ ಮತ್ತು ಕರಿಸಿದ್ದೇಗೌಡ ಒಬ್ಬನೇ ಆ ಊರಿನಲ್ಲಿ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ಭೇಟಿ ಮಾಡಿ ಬಂದವನಾದುದರಿಂದ ಆ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡು ಎಂದು ತೀರ್ಮಾನ ಹೇಳಿ ಹಾಗೆಯೇ ನಾಮಕರಣವನ್ನು ಮಾಡುತ್ತಾರೆ. ಇನ್ನು ಮೂರನೇ ಪ್ರಶ್ನೆ: ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡು ಏನು? ಉತ್ತರ: ಮೊಮ್ಮಗನ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿತ್ತು. ಇದನ್ನು ಕರಿಸಿದ್ದೇಗೌಡನಿಗೆ ಯಾರೂ ಹೇಳಬೇಕಾಗಿರಲಿಲ್ಲ. ಮಗಳು ವೈದ್ಯರು ಬರೆದುಕೊಟ್ಟಂತಹ ಚೀಟಿಯನ್ನು ಕೊಟ್ಟಾಗ ಗಾಂಧಿಯನ್ನು ಜಿಲ್ಲಾಸ್ಪತ್ರೆಗೆ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ಧಸಕ್ಕೆನ್ನುತ್ತದೆ. ಹಾಗೆ ಮಾರನೆಯ ದಿನವೇ ಇಡೀ ಸಂಸಾರ ಅಷ್ಟಿಷ್ಟೋ ಇದ್ದಂತಹ ಹಣವನ್ನು ಸೇರಿಸಿಕೊಂಡು ಬಸ್ಸಿನಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಗಾಂಧಿಗೆ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆ ಎಂದು ತಿಳಿದಾಗ ಕರಿಸಿದ್ದೇಗೌಡನನ್ನು ಕತ್ತು ಹಿಡಿದು ನೀರಿಗೆ ಅದುಮಿದಂತಾಯಿತು. ಇಲ್ಲೇ ಸ್ವಲ್ಪ ಇಟ್ಟುಕೊಳ್ಳಿ ಎಂದು ವೈದ್ಯರಲ್ಲಿ ಆತ ಅಂಗಲಾಚುತ್ತಾನೆ. ವೈದ್ಯರು ಬರೆದುಕೊಟ್ಟಂತಹ ಔಷಧಿಯನ್ನು ತರುವುದರಲ್ಲಿ 3 ದಿವಸ ಹಿಡಿಯುತ್ತದೆ. ಅಷ್ಟು ಹೊತ್ತಿಗಾಗಲೇ ಆತನ ಆ ಪುಟ್ಟ ಗಂಟು ಕರಗಿ ಹೋಗಿರ್ತದೆ. ದೊಡ್ಡ ಡಾಕ್ಟರ್ ಬಂದು ಚೀಟಿಯಲ್ಲಿ ಬರೆದ ಔಷಧಿಯನ್ನು ತಂದುಕೊಡಲು ಹೇಳುತ್ತಾರೆ. ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದಂತಹ ಕರಿಸಿದ್ದೇಗೌಡ ಎಲ್ಲವನ್ನು ಗಿರವಿ ಇಡಲು ಪ್ರಯತ್ನಿಸುತ್ತಾನೆ. ಆದರೆ ಯಾರೂ ಒಪ್ಪುವುದಿಲ್ಲ. ಅಂದರೆ ಹಣ ಕೊಡಲು ಯಾರೂ ಒಪ್ಪುವುದಿಲ್ಲ. 1 ಪೈಸೆ ಸಾಲವೂ ಕೂಡ ಅವನಿಗೆ ಕೊಡುವುದಿಲ್ಲ. ಹಲಸಿನ ಮರವನ್ನು ಕೊಡುವುದಾದರೆ ಕೊಂಡುಕೊಳ್ಳುತ್ತೇವೆ ಅನ್ನುವಂಥ ಒಂದು ಸುಳಿವು ಸಿಗ್ತದೆ. ಹಾಗಾಗಿ
250 ರೂಪಾಯಿಗಳಿಗೆ ಅವುಗಳನ್ನು ಮಾರಬೇಕಾದರೆ ಕರಿಸಿದ್ದೇಗೌಡನಿಗೆ 2 ದಿವಸ ಹಿಡಿಯುತ್ತದೆ. ಹೀಗೆ ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಹಲವು ರೀತಿಯ ಕಷ್ಟಗಳನ್ನು ಪಡುತ್ತಾನೆ. 4ನೇ ಪ್ರಶ್ನೆ, ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ. ಉತ್ತರ, ಮಹಾತ್ಮ ಗಾಂಧಿ ಎಂಬ ಹುಡುಗನಿಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಇತ್ತು. ಅದನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುಣಪಡಿಸಲಾಗುವುದಿಲ್ಲ ಎಂದು ಅಲ್ಲಿನ ವೈದ್ಯರು ಜಿಲ್ಲಾ ಆಸ್ಪತ್ರೆಗೆ ಕಳಿಸುತ್ತಾರೆ. ಆದರೆ ಅಲ್ಲಿಯೂ ಕೂಡ 3 ದಿನದ ಔಷಧಿಯನ್ನು ಮಾಡುವಷ್ಟರಲ್ಲಿ ಆತನಲ್ಲಿ ಇರುವಂತಹ ಹಣ ಕರಗಿ ಹೋಗುತ್ತದೆ. ರೋಗವನ್ನು ಗುಣಪಡಿಸಲು ಆತ ಕರಿಸಿದ್ದೇಗೌಡ ತನ್ನ ಮಗಳು ಮತ್ತು ಮೊಮ್ಮಗಳ ಕಿವಿಯ ಆಭರಣವನ್ನು ಹಿಡಿದುಕೊಂಡು ಹೋಗುತ್ತಾರೆ. ಯಾರೂ ಕೂಡ ಆತನಿಗೆ ಹಣವನ್ನು ಆ ಗಿರವಿ ಇಡಲು ಒಪ್ಪುವುದಿಲ್ಲ, ಹಣ ಕೊಡಲು ಒಪ್ಪುವುದಿಲ್ಲ, ಸಾಲ ಕೂಡ ಕೊಡಲು ಒಪ್ಪುವುದಿಲ್ಲ. ಆದರೆ ಆ ಹಲಸಿನ ಮರವನ್ನು 250 ರೂಪಾಯಿಗಳಿಗೆ ಕೊಡುವುದಾದರೆ ಮಾತ್ರ ತಾವು ತೆಗೆದುಕೊಳ್ಳುತ್ತೇವೆ ಎಂದು ಆ ಊರವರು ಹೇಳುತ್ತಾರೆ. ಆದರೆ ಗಾಂಧಿ ತಾನು ಸತ್ತು ಹೋದರೆ ತಮ್ಮ ಹಲಸಿನ ಮರದ ಬುಡದಲ್ಲಿ ಹಾಕಬೇಕು ಅಂತ ಹೇಳಿರ್ತಾನೆ. ಈ ಮಾತೆಲ್ಲ ಕೇಳಿಕೊಂಡು ಅವರೆಲ್ಲ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ತಾಯಿ ನಿಂಗಮ್ಮ ಅಂತೂ ಬುಡ್ತನು ಎಂದು ಗದರಿದ್ರೆ ತಂಗಿ ಅಣ್ಣ ಅಂತ ಬಿಕ್ಕಳಿಸಿ ಅಳ್ತಾಳೆ. ಮೊಮ್ಮಗನನ್ನು ಉಳಿಸಿಕೊಳ್ಳಲು ಯಾವುದೇ ಹಣ ದೊರಕುವುದಿಲ್ಲ, ಸಾಲ ಕೂಡ ಸಿಗುವುದಿಲ್ಲ. ಹಲಸಿನ ಮರವನ್ನು ಮಾರುವುದಾದರೆ ಮಾತ್ರ 250 ರೂಪಾಯಿ ಕೊಡ್ತೇವೆ ಅಂತ ಆ ಮರವನ್ನು ಮಾರಿ ಬರುವುದರಲ್ಲಿ 2 ದಿವಸ ತಾಗ್ತದೆ. ಆದರೆ ಆಗಲೇ ಗಾಂಧಿಯ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಗಾಂಧಿ ಪಾಠದ ಪ್ರಶ್ನೋತ್ತರ ಮುಗಿಯುತ್ತದೆ. ನಿಮ್ಮ ಪ್ರಥಮ PUCಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಪಾಠ ಮತ್ತು ಕವನಗಳಿಗೆ ಸಂಬಂಧಿಸಿದಂತೆ, ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಲೈಕ್ ಕೊಟ್ಟು ಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.